ಸರ್ ಲವ ಸರ್ ಹಾ ಇಲ್ಲಿ ಎಸ್ ಮೇಡಮ್. ಈಗ ಎಸ್ ಮೇಡಮ್. ಇದನ್ನ ಎಲ್ರು ಹೇಳೋ ಪ್ರಕಾರ ದರ್ಶನ್ ಸರ್ದು ಸ್ಟೋರಿ ಇಟ್ಕೊಂಡ್ ಮಾಡಿದೀರಾ ಅಂತ ಹೇಳ್ತಿದ್ದಾರೆ, ಓಕೆನಾ? ಎಸ್ ಸೊ ಮೇಡಮ್. ಸದ್ಯಕ್ಕೆ ಟ್ರಯಲ್ಸ್ ನಡೀತಾ ಇದೆ. ಸೊ ನಿಮ್ ಸಿನಿಮಾ ರಿಲೀಸ್ ಯಾವಾಗೋ ಗೊತ್ತಿಲ್ಲ. ಈ ಟ್ರಯಲ್ಸ್ ಎಲ್ಲ ನಡೆದು ಸತ್ಯಮೇವ ಜಯತೆ ಅಂತ ಬೇರೆ ಕೆಳಗಡೆ ಹಾಕಿದೀರಾ. ಏನ್ ಸತ್ಯ ಆಚೆ ಬರುತ್ತೋ ಅದ್ರ ಮೇಲೆ ನಿಮ್ ಸಿನಿಮಾ ಕ್ಲೈಮ್ಯಾಕ್ಸ್ ಇರುತ್ತಾ, ಅದರ್ವೈಸ್ ನೀವೇ ಒಂದು ಕ್ಲೈಮ್ಯಾಕ್ಸ್ ಕೊಡ್ತಾ ಇದ್ದೀರಾ, ಹೇಗೆ ಏನು ಅಂತ? ಮೇಡಮ್, ನಾನು ಈಗಲೂ ಹೇಳ್ತೀನಿ, ದಯವಿಟ್ಟು ನೀವು ಆ ಘಟನೆಗೆ ನೀವು ಲಿಂಕ್ ಮಾಡಬೇಡಿ. ಇದು ನನ್ನ ಕೆಲವು ಸಮಾಜದಲ್ಲಿ, ಸೊಸೈಟಿಯಲ್ಲಿ ನಡೆಯುವಂತಹ ಘಟನೆಗಳನ್ನ ತಗೊಂಡು ಮಾಡಿರೋಂಥ ಸಿನಿಮಾ. ನೀವು ದಯವಿಟ್ಟು ದರ್ಶನ್ ಸರ್ ಕೇಸ್ಗೆ ಇದಕ್ಕೆ ದಯವಿಟ್ಟು ಲಿಂಕ್ ಮಾಡಬೇಡಿ ಅಂತ ನಾನು ಕೇಳ್ಕೊಳ್ತೇನೆ. ಟ್ವೆಂಟಿ 25 ಮೇಡಮ್, ದಿನನಿತ್ಯ ನಡೆಯುತ್ತಿರುತ್ತೆ. ನಾವು ಸರ್ ಅದೇ ಟೈಮ್ ಅಲ್ಲ, ಅಲ್ಲಿ ಅಲ್ಲ. ಆಗಿರೋದು. ಬೇರೆ ವಿಚಾರದಲ್ಲಿ ಸರ್. ಏನು ಸರ್? ಎಸ್. ಲವ ಸರ್ 24-25 ಅಲ್ಲಿ ನಡೆದಿರೋದೇ ಇದು. ದರ್ಶನ್ ಕೇಸ್ ಅವರು, ದರ್ಶನ್ ಸರ್ ಕೇಸ್ ಅವಾಗ್ಲೇ ಅಲ್ವಾ ಸರ್ ನಡೆದಿರೋದು? ಅಲ್ಲ ಮೇಡಮ್, ಈಗ ಸಮಾಜದಲ್ಲಿ ದಿನನಿತ್ಯ ಅನೇಕ ಕ್ರೈಮ್ಸ್ಗಳು ನಡೀತಾ ಇರ್ತೈತೆ. ಆ ಕ್ರೈಮ್ಸ್ಗಳಿಗೂ ಈ ಕ್ರೈಮ್ಸ್ಗಳಿಗೂ ನೀವು ಯಾಕೆ ಕಂಪೇರ್ ಮಾಡ್ತಿದ್ದೀರಾ ಅಂತ. ಸರ್ ಈಗ ಕಂಪೇರ್ ಮಾಡೋದಲ್ಲ, ಯಾಕಂದ್ರೆ ಇನ್ಸಿಡೆಂಟ್ ಡೇಟ್ ನೀವೇ ಇಯರ್ ಹೇಳ್ತಿದ್ದೀರಾ 2024-25 Yes, ಟ್ರೂ ma'am. ಸ್ಟೋರಿ ಅಂತಾನು ಹೇಳ್ತಾ ಇದ್ದೀರಾ. ಹಾ. ದರ್ಶನ್ ಅವರ ರಿಲೇಟೆಡ್ ಕತೆ ಅಲ್ಲ ಅಂತಾನು ಹೇಳ್ತಿದ್ದೀರಾ. ಬಟ್ ನೋಡುಗರಿಗೆ ಅದು ಅದೇ ತರ ಪೋಟ್ರೆ ಆಗ್ತಾ ಇದೆ. ಅದನ್ನ ಯಾಕೆ ಇಟ್ರಿ? ಹಂಗಿದ್ರೆ ಪೋಟ್ರೆ ಆಗುತ್ತೆ ಅಂತ ಗೊತ್ತಿದ್ದು ಅದನ್ನ ಯಾಕೆ ಬಳಸ್ಕೋತಾ ಇದ್ರಿ ಹಾಗಿದ್ರೆ ಅಂತೇಳಿ? ಬೇರೆ ಮೇಡಮ್, ತರನು ಕ್ರೈಮ್ ಇನ್ಸಿಡೆಂಟ್ಗಳು ನಡೆದಿದೆಯಲ್ಲ ಸರ್, ಬೇರೆ ಇನ್ಸಿಡೆಂಟ್ ಆಂಗಲ್ ಅಲ್ಲಿ ತಗೋಬಹುದಿತ್ತು. ಅಲ್ಲ, ತಾವು ಸಿನಿಮಾ ನೋಡಿದ್ರೆ ತಮಗೆ ಮೇಡಮ್ ಶೋಸ್ ಆಗ್ತೇನೆ, ಅವಾಗ ನಿಮಗೆ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಈ ಸಿನಿಮಾದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಗಳ ವಿಕ್ಟಿಮ್ ಇರ್ಬೋದು, ಅಕ್ಯೂಸ್ಡ್ ಇರ್ಬೋದು, ಯಾವುದೇ ತೇಜವಧೆ ಮಾಡಿಲ್ಲ. ಸೊ ಅದನ್ನು ತಾವುಗಳು ಸಿನಿಮಾ ನೋಡಿದಾಗ್ಲೇ ಸೊ ಗೊತ್ತಾಗುತ್ತೆ ಮೇಡಮ್. ಮೇಡಮ್ ಪ್ರಮೋಷನ್ನು ಒಂದು ಸೆಕೆಂಡ್ ಮೇಡಮ್. ಸರ್ ಇಲ್ಲಿ ಮೇಡಮ್, ಇಲ್ಲಿ ಈಗ ನಾವು ಮಾಡಿದ್ರೆ ಗಿಮಿಕ್ ಅಂತಾರೆ, ಕೆಲವರು ಮಾಡಿದ್ರೆ ಪಬ್ಲಿಸಿಟಿ ಅಂತಾರೆ, ಏನು ಮಾಡೋಕ್ಕಾಗೋದಿಲ್ಲ. ಸರ್ ಏನು ಸರ್? ಎಸ್ ಸರ್. ಅಲ್ಲ, ಕೆಲವು ಸಲ ಸರ್ ಅದು ನಿಜ ಇರ್ಬೋದು ಸರ್. ಒಬ್ಬ ಮೇಕರಾಗಿ ಅದನ್ನು ಒಪ್ಕೊತೀವಿ, ಖಂಡಿತವಾಗ್ಲೂ ಒಪ್ಕೊತೀನಿ ಸರ್. ಅದನ್ನು ನಾನು ಇಲ್ಲ ಅಂತ ಹೇಳಲ್ಲ. ಒಂದು ಸಿನಿಮಾನ ಆಡಿಯನ್ಸು ಥಿಯೇಟ್ರಿಗೆ ಬರಬೇಕು ಅಂದರೆ ಸೊ ನಾವು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಲೇಬೇಕು, ಅವ್ರನ್ನ ಕರ್ಕೊಳ್ಳೇ ಬರಬೇಕು. ಅದರಲ್ಲೂ ಒಬ್ಬ ಮೇಕರ್ಗೂ ಅದು ಚಾಲೆಂಜ್ ಆಗಿರುತ್ತೆ. ಈ ಸಿನಿಮಾದಲ್ಲಿ ಯಾವುದೇ ಗಿಮಿಕ್ ಇಲ್ಲ ಸರ್. ಸರ್ ಈ ಸಿನಿಮಾದಲ್ಲಿ ಕೊಲೆ ಆಗಿರೋ ವ್ಯಕ್ತಿ ಯಾರು ಸರ್? ಅಂದರೆ ಆರಂಭದಲ್ಲಿ ಹೇಳ್ತಾರೆ ವಯಸ್ಸಾದ ಅಪ್ಪ ಅಮ್ಮ ಇದ್ದಾರೆ, ಹೆಂಡತಿ ಬಂದು ಗರ್ಭಿಣಿ, ಸೊ ಅವ್ರಿಗೆ ಜಯ ಸಿಗಬೇಕು ಅಂತೆಲ್ಲ ಹೇಳ್ತೀರಿ. ಯಾರು ಸರ್ ವ್ಯಕ್ತಿ, ಸತ್ತಿರೋ ವ್ಯಕ್ತಿ ಯಾರು ಅಂತ? ಶಿವಸ್ವಾಮಿ ಅಂತ ಒಬ್ಬ ವ್ಯಕ್ತಿ ಸತ್ತಿರ್ತಾರೆ ಸರ್. ಹೇಳಿ ಸರ್. ಯಾವ ಊರ ಕಡೆಯವರು ಸರ್? ಏನು ಸರ್? ಯಾವ ಊರ ಕಡೆಯವರು? ಅಲ್ಲ, ಅದನ್ನು ನಾವು ಸಿನಿಮಾದಲ್ಲಿ ಹೇಳ್ತೀವಿ ಸರ್. ಸರ್ ಸ್ಟೋರಿ ಎಲ್ಲಿಂದ ಎಲ್ಲಿವರೆಗೂ ನಡೆಯುತ್ತೆ? ಚಿತ್ರದುರ್ಗದಿಂದ ಬೆಂಗಳೂರುವರೆಗೂನಾ, ಹೇಗೆ ಅಂತ? ನೀವು ಸರ್, ನೀವು ತಿಳ್ಕೊಂಡಿರಂಗೆ ನಿನ್ನ ಸಿನಿಮಾದಲ್ಲಿ ಈಗ ನೀವು ಸಿನಿಮಾ ನೋಡಿದಾಗ ಕೆಲವು ಘಟನೆಗಳು ತಾವು ಎಲ್ಲೋ ನೋಡಿದ್ದೀನಿ ಅನ್ಬಹುದು. ಆದರೆ ತಮಗೆ ಕೆಲವು ಘಟನೆಗಳು ಗೊತ್ತಿಲ್ಲದೆಲ್ಲವನ್ನೂ ಕೂಡ ಈ ಸಿನಿಮಾದಲ್ಲಿ ನಾವು ಹೇಳಿದ್ದೀವಿ. ಆದರೆ ತಮ್ಗೆ ಕೆಲವ್ರಿಗೆ ಗೊತ್ತಿರಬಹುದು. ಸರ್, ಎಸ್ ಸರ್. ನೀವು ಒಬ್ಬ ನಾರ್ಮಲ್ ರೈಟರ್ ಆಗಿ ಡೈರೆಕ್ಟರ್ ಆಗಿ ಸಿನಿಮಾ ಮಾಡಿದ್ರೆ ಬಹುಶಃ ಇಷ್ಟು ಪ್ರಶ್ನೆಗಳು ಬರ್ತಿರ್ಲಿಲ್ಲ. ಎಸ್ ಸರ್. ಒಬ್ಬ ಲಾಯರ್ ಆಗಿ ಸಿನಿಮಾ ಮಾಡಿದಿರಲ್ಲ. ಎಸ್ ಸರ್. ಈ ಲಾಯರ್ ಅಂತಂದ್ರೆ ಅದೇ ಸಮಸ್ಯೆ ಇರೋದು. ತುಂಬಾ ದಿವಸದಿಂದ ಆ ಘಟನೆ ನಡೆದಾಗಿಂದನೂ
ಪ್ರತಿದಿನಾನು ಅಥವಾ ವಾರಕ್ಕೊಂದು ವಿಡಿಯೋ ಬರ್ತಾನೆ ಇರುತ್ತೆ ರಿಗಾರ್ಡಿಂಗ್ ದಿಸ್ ಪರ್ಟಿಕ್ಯುಲರ್ ಕೇಸ್. ಎಸ್ ಸರ್. ಇಲ್ಲಿ ಡೈರೆಕ್ಟ್ರು ಕಮ್ ಲಾಯರ್ ಆಗಿರೋದ್ರಿಂದ ಯು ಹ್ಯಾವ್ ಟು ಆನ್ಸರ್ ವೆರಿ ಕ್ಲಿಯರ್ಲಿ. ಅಂದರೆ ಇದು ಅದೇನಾ ಅಲ್ವಾ ಅಂತ. ಸರ್, ತಮಗೆ ಟ್ರೈಲರ್ ಲಾಂಚ್ ಮಾಡ್ತೀವಿ. ಆ ಸಂದರ್ಭದಲ್ಲಿ ನಾನು ಏನನ್ನು ಮುಚ್ಚಿಡೋಕ್ಕಾಗೋದಿಲ್ಲ, ಎಲ್ಲವನ್ನೂ ನಿಮ್ಮ ಮುಂದೆ ತೆರೆದಿಡಲೇಬೇಕು. ಇಲ್ಲ ಅಂದರೆ ಅದು ಆಡಿಯನ್ಸ್ಗಳಿಗೆ ರೀಚ್ ಆಗೋದಿಲ್ಲ. ಖಂಡಿತವಾಗ್ಲೂ ಕೆಲವು ದಿನಗಳಲ್ಲಿ ನಾನು ಸ್ಪಷ್ಟವಾಗಿ ತಮಗೆ ಹೇಳ್ತೀನಿ ಸರ್. ಇಲ್ಲ ಸರ್, ಇಲ್ಲ ಸರ್, ಇಲ್ಲ ಸರ್. ಮುಂದಿನ ತಿಂಗಳಲ್ಲಿ ಮಾಡಬೇಕು ಅಂತ ಪ್ಲ್ಯಾನ್ ಆಗಿದ್ದೀವಿ. ಸೆನ್ಸಾರ್ ಎಲ್ಲ ಫೈನಲ್ ಆದಮೇಲೆ ಅನೌನ್ಸ್ ಮಾಡ್ತೀವಿ ಸರ್. ಈಗ ನಾವೇನಂದರೆ, ಈಗ ನಮ್ಮ ಯೂಟ್ಯೂಬ್ ಚಾನಲನ್ನೇ ತನುಷ್ ಸ್ಟುಡಿಯೋಸ್ ಅಂತ ಯೂಟ್ಯೂಬ್ ಚಾನಲ್ ಮಾಡಿದ್ದೀವಿ. ನಾವು ಕೆಲವು ಟೀಸರ್ನ ಮತ್ತು ಆಡಿಯೋನ ಎಲ್ಲ ಕೇಳಿಸ್ತೋ ಎಲ್ಲ ಕೆಲವು ಯೂಟ್ಯೂಬ್ ಆಡಿಯೋ ಕಂಪ್ನಿಗಳಿಗೆ ಅವರೆಲ್ಲ ಓಕೆ ಆಯಿತು, ಎಲ್ಲ ಆಯಿತು. ಕೊನೆಗೆ ಅವರು ಒಂದು 2 days 3 days ಅಂತ ಹೇಳಿ, ಈ ಸಿನಿಮಾ ಬೇಡ ಸರ್, ನೆಕ್ಸ್ಟ್ ಸಿನಿಮಾ ಆದರೆ ನಾನು ಮಾಡ್ತೀನಿ, ದಯವಿಟ್ಟು ಬೇಡ ಬೇಡ ಅಂತ ದೊಡ್ಡ ಕಂಪ್ನಿಗಳೇ ಹೇಳಿದರು. ಅದಕ್ಕೋಸ್ಕರ ನಾವೇ ತನುಷ್ ಸ್ಟುಡಿಯೋಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಆಡಿಯೋನು ಕೂಡ ನಮ್ಮ ತನುಷ್ ಸ್ಟುಡಿಯೋಸಿಂದನೇ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಸೆನ್ಸಾರ್ ಆದಾದಮೇಲೆ ನಾವು ಡೇಟು ಅನೌನ್ಸ್ ಮಾಡ್ತೀವಿ ಸರ್. ಲವ ಸರ್, ಅದನ್ನು ಭವಿಷ್ಯ ನಾವೇ ಮಾಡಬಹುದು. ಲವ ಸರ್, ಈ ಸಿನಿಮಾದಲ್ಲಿ ಏನಾದರೂ ಪೊಲಿಟಿಕಲ್ ಬ್ಯಾಕ್ ಡ್ರಾಪ್ ಇದೆಯಾ? ಯಾಕಂದರೆ 2004-2005 ನಡೆದಂಥ ಒಂದು ಇನ್ಸಿಡೆಂಟಲ್ಲಿ ಒಂದಷ್ಟು ರಾಜಕಾರಣಿಗಳು ಮತ್ತು ಈ ಚಿತ್ರರಂಗದವರು ಕೂಡ ಇನ್ವಾಲ್ವ್ ಆಗಿದ್ದಾರೆ, ಒಬ್ಬರನ್ನ ಒಳಗಡೆ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ಒಂದಷ್ಟು ಸುದ್ದಿಗಳು ಹರಿದಾಡ್ತಾ ಇದೆ. ಸೊ ಆ ಥರದ್ದೇನಾದರೂ ನಿಮ್ಮ ಸಿನಿಮಾದಲ್ಲೂ ಇದೆಯಾ ಅಂತ. ಮೇಡಮ್, ಈಗಲೇ ನೀವು ಎಂಟೈರ್ ಸ್ಕ್ರೀನ್ ಪ್ಲೇನೇ ಸ್ಟೋರಿನೇ ಕೇಳಿಬಿಟ್ರೆ ಹೇಗೆ? ಸಿನಿಮಾದಲ್ಲಿ ಇರಲೂಬಹುದು, ಇಲ್ದಲೇ ಇರ್ಬೋದು ಮೇಡಮ್. ದಯವಿಟ್ಟು ಸಿನಿಮಾ ನೋಡಿ, ಖಂಡಿತವಾಗಿಯೂ ತಮ್ಗೆ ಗೊತ್ತಾಗುತ್ತೆ ಮೇಡಮ್. ಹಾಂ ಸರ್, ಅದು ಒಂದು ಅಲ್ಲ, ಭವಿಷ್ಯ ಹೌದು ಇರಬಹುದು. ಆದರೆ ಸರ್, ಇವಾಗ ನಿಮಗೆಲ್ಲ ಕ್ವಶನ್ ಯಾವ ಥರ ಅರೈಸ್ ಆಗಿದೆಯೋ ಅದೇ ಥರ ಅವ್ರಿಗೂ ಅರೈಸ್ ಆಗಿರ್ಬೋದು. ಅಂದರೆ ನಾವು ಅವ್ರಿಗೆ ಸಿನಿಮಾ ತೋರ್ಸೋಕ್ಕಾಗಲ್ಲ. ನಾವು ಸಿನಿಮಾ ಮಾಡಿದ್ದೀವಿ ಕರೆಕ್ಟು. ಆಡಿಯೋ ಕಂಪ್ನಿ ತೊಗೊಂಡೇ ಇರೋದು ರೀಸನ್ನು ಏನಂತ ಹೇಳಿದ್ರೆ ಬಾಸ್ ಅಂತ ಟೈಟಲ್ ಇರ್ಬೋದು, ಅಥವಾ ಈ ಟೀಸರ್ ನೋಡಿ ಅವರು ಇದಿರ್ಬೋದು, ಅವರು ಮುಂದೆ ಏನಿರುತ್ತೋ ಸಿನಿಮಾದಲ್ಲಿ ಅಂತ ಗೊತ್ತಿಲ್ಲದಿರೋ ಪ್ರಶ್ನೆಗೋಸ್ಕರ ಬೇಡ ಅಂತ ಹೇಳಿರ್ಬೋದು. ನಾನು ರೆಗ್ಯುಲರ್ ಆಗಿ ಮಾಡೋಂಥ ಆಡಿಯೋ ಕಂಪ್ನಿಗಳೇ ಬೇಡ, ಮುಂದಿನ ಸಿನಿಮಾ ಮಾಡೋಣ ಜೊತೆಯಲ್ಲಿ ಅಂತ ಹೇಳಿದ್ರು. ಸೊ ಇಲ್ಲ ಸರ್, ಹಿಂಗೆ 2-3 days ನಾನು ವೆಯ್ಟ್ ಮಾಡಿದೆ ಸರ್. ಹಿಂಗೆ ಕನ್ವಿನ್ಸ್ ಮಾಡೋಕ್ಕಾಗತ್ತೆ? ಸಿನಿಮಾ ತೋರ್ಸೋಕ್ಕಾಗತ್ತೆ ಸರ್ ಬಿಫೋರ್ ರಿಲೀಸ್? ಹಾಂ ಸರ್, ನಾವೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ವಿ, ಸಿನಿಮಾ ಚೆನ್ನಾಗಾಗುತ್ತೆ ತಗೊಳ್ಳಿ, 100% ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಯಾಕೆ ಅಂತ ಹೇಳಿದ್ರೆ ನಾವು ಸಿನಿಮಾನ ನಾವು 1 ವರ್ಷ ನಾವು ನೋಡಿದಾಗ, ಅಲ್ಲಿ ನಾವು ಒಂದು ಸರ್ಟೈನ್ ಆಡಿಯನ್ಸ್ನ ನಾವು ಇಟ್ಕೊಂಡು ನೋಡಿದಾಗ, ಒಂದು 3 ಜನ ಲೇಡೀಸು ಇದ್ರು, ಮುಂದೆ ಸೀಟಲ್ಲಿ ಕೂತ್ಕೊಂಡು ಅಳ್ತಾ ಇದ್ರು ಲಾಸ್ಟಲ್ಲಿ, ಕ್ಲೈಮ್ಯಾಕ್ಸಲ್ಲೆಲ್ಲ. ಅದು ಅವರ ರಿಯಾಕ್ಷನ್ ಆಗಿತ್ತು. ಆ ಥರ 2 ಸಾಂಗ್ ಇದೆ ಸರ್, 2 ಸಾಂಗ್ ಇದೆ. ಹೌದು ಸರ್. ಅದೇ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡೆ ಒಳ್ಳೆ ಸಬ್ಜೆಕ್ಟ್ ಮಾಡಬೇಕು ಅಂದ್ಕೊಂಡೆ ಮಾಡಿರೋದು ಸರ್. ಅದು ಡೈರೆಕ್ಟ್ರು ಹೇಳ್ದಾಗೆ, ಇವಾಗ ಯಾರಿಗೂ ಹರ್ಟ್ ಮಾಡಬೇಕು ಅಥವಾ ಯಾರಿಗೂ ಪರ್ಟಿಕ್ಯುಲರ್ ಟಾರ್ಗೆಟ್ ಮಾಡಿ ಹೊಡಿಬೇಕು ಅನ್ನೋ ಥರ ಯಾವುದು ಮಾಡಿಲ್ಲ. ಅವರ ತಲೆಯಲ್ಲಿ ಏನಿದೆಯೋ, ನನಗೆ ಕಥೆ ಹೇಳ್ಬೇಕಾದ್ರೂ ಅಷ್ಟೇ, ಅವರು ನನ್ನ ತಲೆಯಲ್ಲಿ ಇದಿದೆ ಸರ್, ಈ ಥರ ಇದೆ ನನ್ನ ತಲೆಯಲ್ಲಿ, ಈ ಥರ ಸಬ್ಜೆಕ್ಟನ್ನು ಮಾಡಿದ್ರೆ ನಿಮ್ಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಇದೆ, ಮತ್ತು ಜನಗಳು ಕುಂತ್ಕೊಂಡು ಇಂಟ್ರೆಸ್ಟಿಂಗ್ ಆಗಿ ಕ್ಯೂರಿಯಾಸಿಟಿಯಿಂದ ನೋಡ್ತಾರೆ ನೆಕ್ಸ್ಟ್ ಏನಾಗ್ಬೋದು ಅನ್ನೋ ಒಂದು ನಾವು ಸ್ಕ್ರಿಪ್ಟನ್ನು ತುಂಬ ಸ್ಟ್ರಾಂಗ್ ಆಗಿ ವರ್ಕ್ ಮಾಡಿದ್ವಿ. ಇದು ಬೇರೆ ಕಡೆ ಕುತ್ಕೊಂಡು ನಮ್ಮ ಫ್ರೆಂಡ್ ಅವ್ರ ತೋಟದಲ್ಲೇ ಕುತ್ಕೊಂಡು ಮಾಡಿದ್ವಿ. ಸೊ ಆ ಸ್ಕ್ರಿಪ್ಟಿಂಗ್ ಟೈಮಲ್ಲೇ ನಮಗೆ ಗೊತ್ತಾಯ್ತು ಆ್ಯಕ್ಚುಲಿ ಸಿನಿಮಾ ಹೆಂಗೆ ಬರ್ಬೋದು ಅಂತ. ಅದೇ ಸರ್, ನಿಮ್ಮ ಅಭಿಪ್ರಾಯ ಸರ್, ಅದಷ್ಟೇ. ಅದೇ ಪರ್ಸೆಪ್ಷನ್ ಅಂತ ಹೇಳ್ತಾರಲ್ಲ ಸರ್, ಇವಾಗ ನನ್ನ ಪರ್ಸೆಪ್ಷನ್ನೇ ಬೇರೆ ಥರ ಇರುತ್ತೆ, ನಿಮ್ಮ ಪರ್ಸೆಪ್ಷನ್ನೇ ಬೇರೆ ಥರ ಇರುತ್ತೆ. ಬ್ಯಾಂಗ್ಳೂರು ಸರೌಂಡಿಂಗ್ ಅಷ್ಟೇ. ಎಸ್ ಮೇಡಮ್, ಬಂದಿಲ್ಲ. ಒಬ್ಬರು ಆ್ಯಕ್ಚುಲಿ ಹೈದ್ರಾಬಾದಲ್ಲಿದ್ದಾರೆ, ಪಾಯಲ್ ಚಂಗಪ್ಪ ಅಂತ ಮಾಡಿದ್ದಾರೆ. ಸೊ ನಂತರ ಮೋನಿಕಾ ಗೌಡ, ವಂದಿತಾ ಅಂತ ಈಗ ಹೆಸರು ಚೇಂಜ್ ಮಾಡ್ಕೊಂಡಿದ್ದಾರೆ.
ಶೀಲಾ ಗೌಡ ಅಂತ ಒಬ್ಬರು, ಲಕ್ಷ್ಮಿ ಅಂತ ಒಬ್ಬರು ಇದ್ದಾರೆ.